ಯಾವ ಅಸಮಾಧಾನ ಇಲ್ಲ. ಪಕ್ಷ ಒಂದು ತೀರ್ಮಾನ ಮಾಡಿ ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ, ಎಐಸಿಸಿ ಕೆಸಿ ವೇಣುಗೋಪಾಲ್ ಅವರಿಗೆ, ಸನ್ಮಾನ್ಯ ಸುರ್ಜೇವಾಲಾ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಹರಿಪ್ರಸಾದ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಪ್ರಾಮಾಣಿಕವಾಗಿ ಆ ಸ್ಥಾನವನ್ನು ನಿರ್ವಹಿಸಿದ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಪಕ್ಷ ಏನು ತೀರ್ಮಾನ ಮಾಡಿದೆ ಅದಕ್ಕೆ ನಾವು ತೃಪ್ತಿ ಪಡಬೇಕಾಗ್ತದೆ. ಕಳೆದ 45 ವರ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಮುಖಂಡನಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಕೆಲಸ ಮಾಡಿದ್ದೀನಿ. ಅಂತಿಮವಾಗಿ ತೀರ್ಮಾನ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಂಡು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನು ಯಾಕೆಂದ್ರೆ ಹೆಚ್ಚು ನಾನು ರಾಜಕಾರಣ ಮಾತಾಡೋಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಈಗ ನನ್ನೊಂದು ದೊಡ್ಡ ಒಂದು ಬೇರೆ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದ್ದಾರೆ. ತೃಪ್ತಿ ಇದೆ. ಪ್ರಾಮಾಣಿಕವಾಗಿ ಆ ಸ್ಥಾನವನ್ನು ನಿಭಾಯಿಸಿದಂತಹ ಮಾತು ಹೇಳಲು ಬಯಸ್ತಾ ಇದ್ದೀನಿ. ಆ ಆರೋಪದ ಬಗ್ಗೆ ನಾನು ಯಾವುದು ಹೇಳಿಕೆ ಕೊಡೋಕ್ಕೆ ನಾನು ರೆಡಿ ಇಲ್ಲ. ಏನಿದ್ರು ಕೂಡ ಪಕ್ಷ ಅದನ್ನ ಹ್ಯಾಂಡಲ್ ಮಾಡುತ್ತೆ. ಸದ್ಯಕ್ಕೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ನನ್ನ ಹೆಸರನ್ನ ಸಭಾಪತಿ ಹೆಸರಿಗೆ ಈಗಾಗಲೇ ಅವರು ನೇಮಕ ಮಾಡಿದ್ದಾರೆ. ಮತ್ತೆ ಪ್ರಕ್ರಿಯೆಗಳೇನು ಮಾಡಬೇಕು ಆ ಪ್ರಕ್ರಿಯೆಗಳಾಗತ್ತೆ. ಅವರ ಹೇಳಿಕೆಯ ಬಗ್ಗೆ ನನ್ನ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ. ಪಕ್ಷ ಅದನ್ನ ಅಲ್ಲಿಂದ ಒಂದು ಲೆಟರ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಆ ಲಿಸ್ಟ್ ಅದನ್ನು ರಿಲೀಸ್ ಆಗಿದೆ. ಯಾಕಂದ್ರೆ ಅದು ಇಂಟರ್ನಲ್ ರಿಪೋರ್ಟ್ ಇದ್ದು ಇಂಟರ್ ಕ್ಯಾಬಿನೆಟ್ ಮತ್ತೆ ಅದರಲ್ಲಿ ಸಭಾಪತಿಗಳಿರ್ಬೋದು ಅಥವಾ ನಮ್ಮ ಸ್ಪೀಕರ್ ಇರ್ಬೋದು, ಎರಡು ವಿಚಾರಗಳು ಒಂದು ಡೆಪ್ಟಿ ಚೇರ್ಮನ್ಗಳ ಬಗ್ಗೆ ಒಂದು ಕಳ್ಸಿಕೊಟ್ಟಿದ್ದಾರೆ. ಆ ಪ್ರಕ್ರಿಯೆಗಳೇನು ಮಾಡಬೇಕಂತ ಹೇಳ್ಬಿಟ್ಟು ಪಕ್ಷ ತೀರ್ಮಾನ ಮಾಡುತ್ತೆ. ಅದರಿಂದ ಏನು ಕೊಟ್ಟಿರೋ ಹೇಳಿಕೆ ಅದ್ರ ಬಗ್ಗೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ.